ಇನ್ನು ಸಿದ್ದರಾಮಯ್ಯ ಅವರ ಕೌಂಟರ್ ಅಟ್ಯಾಕ್ ಇದು. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಈಗ ಟಾಕ್ ಫೈಟ್ ಶುರುವಾಗಿದೆ, ಟಾಕ್ ವಾರ್ ಶುರುವಾಗಿದೆ. ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಜಾತಿ ಗಣತಿ ವಿಚಾರದಲ್ಲಿ ಮೂಲ ಪ್ರತಿಯೇ ಇಲ್ಲ ಅಂತ ಆರ್ ಅಶೋಕ್ ಈಗಾಗಲೇ ಹೇಳಿದ್ದನ್ನ ನೀವು ಕೇಳಿಸ್ಕೊಳ್ಳಿ. ಸಿಎಂನಿಂದ ಜಾತಿ ಮಧ್ಯೆ ಜಗಳ ಹಚ್ಚೋ ಕೆಲಸ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ವರದಿಗೆ ಕಾಂತರಾಜ್ ಸಹಿ ಮಾಡಿಲ್ಲ ಅಂತ ಕಾರಜೋಳ ಹೇಳ್ತಾ ಇದ್ದು, ಕೇಸರಿ ಪಡೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದು, ಮೂಲ ಪ್ರತಿ ಇಲ್ಲದಿರಬಹುದು, ಡೇಟಾ ಇದೆ ಅಂತ ಯತೀಂದ್ರ ಹೇಳ್ತಿದ್ದಾರೆ. ಅಂದ್ರೆ ಯತೀಂದ್ರ ಅದನ್ನ ಒಪ್ಪಿಕೊಂಡಂತೆ, ಮೂಲ ಪ್ರತಿ ಇಲ್ಲದೇ ಇರಬಹುದು, ಡೇಟಾ ಇದೆ. ಜಯಪ್ರಕಾಶ್ ಹೆಗಡೆಯನ್ನ ಬಿಜೆಪಿಯವರೇ ನೇಮಿಸಿದ್ದು ಅನ್ನೋದು ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್. ಹೆಗಡೆ ವರದಿಯನ್ನ ಸರ್ಕಾರ ಮಂಡಿಸಿದೆ ಅಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮೂಲ ಪ್ರತಿ ಮೂಲ ಪ್ರತಿ ಏನಾಯ್ತು ಅನ್ನೋದೊಂದು ಇಲ್ಲ, ಅದನ್ನ ಆಯೋಗದವ್ರನ್ನ ಕೇಳಬೇಕು. ಮೂಲ ಪ್ರತಿ ಹಾಳಾಗಿದೆಯಾ ಅಂತ ಏನು ಅಂತ. ಬಟ್ ಮೂಲ ಪ್ರತಿ ಇಲ್ಲದೆ ಹೋದ್ರೂ ಕೂಡ ಅದ್ರ ಡೇಟಾನೆಲ್ಲ ಅವರು ಬಹುಶಃ ಡಿಜಿಟಲೈಸ್ ಮಾಡಿಟ್ಟಿದ್ದಾರೆ ಅನ್ಸುತ್ತೆ, ಕಂಪ್ಯೂಟರ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಮೂಲ ಪ್ರತಿನೇ ಇಲ್ಲ. ಯಾರನ್ನ ನೇಮಿಸಿದ್ರು ಕಾಂತರಾಜ್ ಅವರು, ಅವರೇ ವರದಿಗೆ ಸಹಿ ಮಾಡಿಲ್ಲ. ಕಾಂತರಾಜ್ ವರದಿ ಒಳಗೆ ಏನು ಸದಸ್ಯರು ಸಹಿ ಮಾಡಬೇಕಾಗಿತ್ತು, ಅವ್ರು ಯಾರೂ ಕೂಡ ಸಹಿ ಮಾಡಿಲ್ಲ. ಅದಕ್ಕಾಗಿ ಆ ವರದಿಯನ್ನ ಬಚ್ಚಿಟ್ಕೊಂಡು ನಾಟಕೀಯವಾಗಿ ಹೆಗಡೆ ಅವರಿಂದ ಮತ್ತೊಂದು ವರದಿಯನ್ನ ಪ್ರಕಟ ಮಾಡಿಸಿದ್ದಾರೆ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಎಚ್.ಎಸ್. ಕಲ್ಯಾಣ್ ಕುಮಾರ್ ಇದ್ದಾರೆ, ಬಿ.ಎಸ್. ರಾಜಶೇಖರ್ ಇದ್ದಾರೆ, ಅರುಣ್ ಕುಮಾರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸ್. ಆಮೇಲೆ ಈ ಸದಸ್ಯರನ್ನ ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ? ಅಂದಿನ ಸರ್ಕಾರ ನಿಮ್ದಿತ್ತು, ನಿಮ್ಮ ಸದಸ್ಯರಲ್ವ ಇವರು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿಜೆಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಸುಳ್ಳು ವರದಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ನಿಮ್ಮ ಸದಸ್ಯರಿಗೆ ಕರೆದು ಕೇಳಿಸ್ಬಿಡಿ ಯಾಕೆ ಇವರೆಲ್ಲ ಸೈನ್ ಮಾಡಿದ್ದಾರೆ ಅಂತ. ನಾವು ಅದೇ ಸಿಗ್ನೇಚರ್ ಮೇಲೆ ಅದನ್ನೇ ನಂಬ್ಕೊಂಡು ಇವತ್ತು ಕ್ಯಾಬಿನೆಟ್ಗೆ ತಂದಿದ್ದೀವಿ. ಸೊ ಇದೆಲ್ಲನೂ ಕೂಡ ಅಪಪ್ರಚಾರ ಮಾಡೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು ನಿಲ್ಲಿಸಬೇಕು. ಎಲ್ಲ ಡೇಟಾನು ಕೂಡ ಜಿಲ್ಲಾ ಅಧಿಕಾರಿಗಳ ಸಿದ್ದರಾಮಯ್ಯನವ್ರಿಗೂ ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರು ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇನು ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಆದರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚ ಯಾವಾಗ ಅಭದ್ರತೆ ಕಾಡ್ತದೆ ಆಗ ಈ ಜಾತಿ ಜನಗಣತಿ ವಿಚಾರವನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಜಾತಿ ಜನಗಣತಿ ವಿಚಾರ ಹಿಡ್ಕೊಂಡು ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕೆ ಹೊರಟಿರ್ತಕ್ಕಂಥವ್ರು ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವರು ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು. ವಿರೋಧ ಪಕ್ಷದವರು ಎಲ್ಲ ವಿಷಯದಲ್ಲೂ ಕೂಡ ಆರೋಪಗಳು ಮಾಡ್ತಾ ಇರ್ತಾರೆ. ನಾವು ಅವರಿಗೆ ಕೇಳೋದೇನು ಅಂದರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ ಸರ್ಕಾರದ್ದು, ಅನವಶ್ಯಕವಾಗಿ ಆರೋಪಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿರ್ತೀವಿ. ಆದರೆ ಅವರು ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ. ಈಗ ಮೂಲ ಪ್ರತಿನೇ ಇಲ್ಲದೆ ಹೇಗಾಗುತ್ತೆ? ಮೂಲ ಪ್ರತಿ ಕಮಿಷನರೇಟಲ್ಲಿ ಇರಲೇಬೇಕು. ಎಸ್, ಹಾಗಾದ್ರೆ ಏನಾಗ್ತಾ ಇದೆ ಟಾಕ್ ವಾರ್ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಒಂದು ಕಡೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ಒಕ್ಕಲಿಗ ಲಿಂಗಾಯತ ಸಚಿವರು ಮತ್ತು ಶಾಸಕರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಮೂಲ ಪ್ರತಿ ಇಲ್ಲ ಅನ್ನೋ ಒಂದು ಬ್ರಹ್ಮಾಸ್ತ್ರ ಸಮುದಾಯಗಳಿಗೂ ಸಿಕ್ಕಿದೆ, ರಾಜಕೀಯ ನಾಯಕರಿಗೂ ಸಿಕ್ಕಿದೆ, ಪ್ರಮುಖವಾಗಿ ವಿರೋಧ ಪಕ್ಷಕ್ಕೆ ಸಿಕ್ಕಿದೆ. ಓವರ್ ಆಲ್ ಅದ್ ಘಟನೆ ನಡೆದಿರೋದೇನು ಅನ್ನೋದನ್ನ ಟೈಮ್ ಲೈನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ?
ಎಸ್ ಭಾವನಾ, ಜಾತಿ ಜನಗಣತಿ ವರದಿಯನ್ನ ಸರ್ಕಾರ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ಅದನ್ನು ಅಂಗೀಕಾರ ಮಾಡಿಕೊಂಡಿದೆ. ಆದರೆ ಅದರಲ್ಲಿರ್ತಕ್ಕಂಥ ವಿವರಗಳ ಬಗ್ಗೆನೇ ಈಗ ಅನುಮಾನ ಇರತಕ್ಕಂಥ, ಯಾಕಂತಂದ್ರೆ ಜಾತಿ ಜನಗಣತಿಯ ಮೂಲ ವರದಿಗಳು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನ ಈಗ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ ಅವರು 2021 ಬರೆದಿರ್ತಕ್ಕಂಥ ಪತ್ರದಲ್ಲಿ ಬಹಳ ಪ್ರಮುಖವಾಗಿ ಉಲ್ಲೇಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈಗ ಬಹಿರಂಗಗೊಂಡಿರ್ತಕ್ಕಂಥ ವಿವರಗಳು ಸರಿಯಾಗಿಲ್ಲ ಅಂತಕ್ಕಂಥ ಆರೋಪವನ್ನ ಪ್ರಮುಖ ಸಮುದಾಯಗಳು ಮತ್ತು ಬೇರೆ ಬೇರೆ ರಾಜಕೀಯ ನಾಯಕರು ಹೇಳ್ತಾ ಇದ್ರು. ಆದರೆ ಜಾತಿ ಗಣತಿಯಲ್ಲಿರ್ತಕ್ಕಂಥ ವಿವರಗಳು ಸರಿಯಾಗಿದೆ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಸಹಿತ ಕೆಲ ಪ್ರಭಾವಿ ನಾಯಕರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ವಾದ ವಿವಾದ ಮುಂದುವರೆದರ ಬೆನ್ನಲ್ಲೇ ಈಗ ಜಾತಿ ಜನಗಣತಿಯ ಮೂಲ ಪ್ರತಿ ಇಲ್ಲ ಅಂತಕ್ಕಂಥದ್ದು ವಿವಾದಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಮೂಲ ಪ್ರತಿ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಹಾಗಾದ್ರೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ವರದಿಯು ಯಾವ ವಿವರಣೆ ಮೇಲೆ ಕೊಟ್ಟಿರ್ತಕ್ಕಂಥ ವರದಿ ಅಂತಕ್ಕಂಥ ಸಹಜವಾದ ಅನುಮಾನವನ್ನ ಪ್ರಬಲ ಸಮುದಾಯಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆಂತಂದ್ರೆ ಈಗ ಜಾತಿ ಜನಗಣತಿಯ ಮೂಲ ಪ್ರತಿ ಇಲ್ಲ ಅಂತಕ್ಕಂಥನ ಜಯಪ್ರಕಾಶ್ ಹೆಗಡೆ ಅವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮೂಲ ಪ್ರತಿ ಇಲ್ಲದೆ ಇರತಕ್ಕಂಥ ಗಮನಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಜಯಪ್ರಕಾಶ್ ಹೆಗಡೆ ಅವರ ಅವಧಿಯೊಳಗಡೆ ಆ ಮೂಲ ಪ್ರತಿ ಲಭ್ಯ ಆಯ್ತಾ, ಯಾರಿಂದ ವಶಪಡಿಸಿಕೊಳ್ಳಾಯ್ತು, ಯಾರು ಅದನ್ನು ವಾಪಸ್ ಕೊಟ್ಟರು, ಯಾರು ತೆಗೆದುಕೊಂಡು ಹೋಗಿದ್ರು, ಈ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ಸರ್ಕಾರ ಒಂದು ಸಮಜಾಯಿಷಿನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಅದರ ಬಗ್ಗೆ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇದೆಯಾ? ಜಯಪ್ರಕಾಶ್ ಹೆಗಡೆ ಅವರು ಬರೆದ ಪತ್ರದ ನಂತರ ಏನೇನಾಗಿದೆ ಆ ವಿಷಯದಲ್ಲಿ ಅಂತ ಬಿಜೆಪಿ ಸರ್ಕಾರ ಆ ಟೈಮಲ್ಲಿ ಇತ್ತು, ಬಿಜೆಪಿ ಸರ್ಕಾರದ ಟೈಮಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿತ್ತಾ? ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಮೂಲ ಪ್ರತಿ ಮಿಸ್ಸಿಂಗ್, ಸಿಕ್ಕಿಲ್ಲ ಅನ್ನೋದು ಜಯಪ್ರಕಾಶ್ ಹೆಗಡೆ ಅವರ ಪತ್ರ ಹೌದು. ವಾಟ್ ನೆಕ್ಸ್ಟ್? ಅದಾದ್ಮೇಲೆ ಏನಾಗಿದೆ? ಎಸ್, ಖಂಡಿತವಾಗ್ಲು ಭಾವನಾ. ಯಾಕಂತಂದ್ರೆ ಮೂಲ ಪ್ರತಿ ಇಲ್ಲ ಅಂತ ಹೇಳಿ ಈಗಾಗಲೇ ಜಯಪ್ರಕಾಶ್ ಹೆಗಡೆ 2021 ಆಗಸ್ಟ್ ಅಲ್ಲಿ ಬರೆದಿರ್ತಕ್ಕಂಥ ಪತ್ರದಲ್ಲಿ ಉಲ್ಲೇಖ ಆಗಿತ್ತು. ಆಗ ನಂತರದಲ್ಲಿದ್ದಂಥ ಬಿಜೆಪಿ ಸರ್ಕಾರ ಆ ಅವಧಿಯಲ್ಲಿ ಯಾವ್ಯಾವ ಪ್ರಕ್ರಿಯೆಗಳಾಗಿದೆ ಅಂತಕ್ಕಂಥದ್ದನ್ನ ಬಹಿರಂಗಪಡಿಸುವಂತ ಪ್ರಯತ್ನವನ್ನು ಆ ಸರ್ಕಾರವೂ ಕೂಡ ಮಾಡಿಲ್ಲ. ಈಗ ಬಂದು 2 ವರ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವೂ ಕೂಡ ಮೂಲ ಪ್ರತಿಯನ್ನು ವಶಪಡಿಸಿಕೊಳ್ಳಲಾಗಿದೆಯೇ ಅಥವಾ ಮೂಲ ಪ್ರತಿ ಸಿಕ್ಕಿದೆಯೇ ಅಥವಾ ವಾಪಸ್ ಸಬ್ಮಿಟ್ ಮಾಡಲಾಗಿದೆಯೇ ಯಾವುದೇ ಒಂದು ವಿವರ ಕೂಡ ಸರ್ಕಾರ ಈಗ ಕೊಟ್ಟಿಲ್ಲ. ಈಗ ಕೇವಲ ಜಾತಿ ಜನಗಣತಿ ವರದಿಯನ್ನ ಸಬ್ಮಿಟ್ ಮಾಡಿ ಅಂಗೀಕಾರ ಮಾಡತಕ್ಕಂಥದನ್ನಷ್ಟೇ ಈ ಸರ್ಕಾರ ಮಾಡಿದೆ. ಆದರೆ ನಿಜವಾಗ್ಲೂ ಕೂಡ ಇದ್ದಂತ ಅನುಮಾನಗಳಿಗೆ ಒಂದು ಸಮಜಾಯಿಷಿ ಕೊಡುವ ಕೆಲಸವನ್ನು ಎರಡೂ ಸರ್ಕಾರಗಳು ಕೂಡ ಮಾಡಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಈ ಒಂದು ದತ್ತಾಂಶಗಳ ಹಿಂದಿನ ಕಾಂತರಾಜ್ ವರದಿಯ ದತ್ತಾಂಶಗಳ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಲಾಗಿದೆ ಅಂತಕ್ಕಂಥ ಮಾತನ್ನ ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಒಂದು ಸಮಿತಿಯಲ್ಲಿದ್ದಂತ ಬಿಜೆಪಿ ಸರ್ಕಾರ ನೇಮಕ ಮಾಡಿದಂತಹ ಸದಸ್ಯಗಳೆಲ್ಲರೂ ಕೂಡ ಈಗ ಸೈನ್ ಹಾಕಿದ್ದಾರೆ, ಈ ವರದಿಗೆ ಸೈನ್ ಹಾಕಿದ್ದಾರೆ. ಫೆಬ್ರವರಿ 29, 2024 ಸಬ್ಮಿಟ್ ಆಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಏನು ವರದಿ ಇದೆ ಆ ವರದಿಯಲ್ಲಿ ಎಲ್ಲ ಸದಸ್ಯರು ಸೈನ್ ಹಾಕಿದ್ದಾರೆ. ಅವರೆಲ್ಲರೂ ಕೂಡ ಬಿಜೆಪಿ ಸರ್ಕಾರದಲ್ಲಿ ನೇಮಕಗೊಂಡಿರ್ತಕ್ಕಂಥ ಸದಸ್ಯರು. ಹಾಗಾದ್ರೆ ನಿಜವಾಗ್ಲೂ ಕೂಡ ಹಿಂದಿನ ವರದಿಯಲ್ಲಿರ್ತಕ್ಕ ದತ್ತಾಂಶಗಳ ಆಧಾರದ ಮೇಲೆ ಈ ವರದಿಯನ್ನು ಸಿದ್ಧಪಡಿಸಲಾಗಿದ್ರೆ ಅವರ ಸಹಮತ ಇದೆಯೇ ಅಥವಾ ಇಲ್ಲವೇ ಎಲ್ಲದೂ ಕೂಡ ಸಹಜವಾಗಿ ಪ್ರಶ್ನೆ ಕಾರಣ ಆಗತ್ತೆ. ಒಂದೊಮ್ಮೆ ಸಹಮತ ಇದ್ದದ್ದೇ ಆದ್ರೆ ಅವರು ಸೈನ್ ಹಾಕಿರೋ ಸರಿ, ಒಂದೊಮ್ಮೆ ಎಲ್ಲೋ ಒಂದ್ ಕಡೆ ಸಹಮತ ಇಲ್ಲದೆ ಇದ್ರೆ ಸೈನ್ ಹಾಕುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರಲಿಲ್ಲ. ಆದರೆ ನಿಜವಾಗ್ಲೂ ಕೂಡ ಈಗ ಸಬ್ಮಿಟ್ ಆಗಿರ್ತಕ್ಕಂಥ ವರದಿಯಲ್ಲಿ ಹಿಂದಿನ ವರದಿಯ ಮೂಲ ವಿವರಗಳನ್ನು ಪಡೆದುಕೊಂಡು ಸಿದ್ಧಪಡಿಸಲಾಗಿದೆಯೋ ಅಥವಾ ಹೊಸದಾಗಿ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಸಿದ್ಧಪಡಿಸಿದಾರೋ ಎಲ್ಲವನ್ನೂ ಕೂಡ ಸರ್ಕಾರ ಸಮಜಾಯಿಷಿ ಕೊಡಬೇಕಾಗತ್ತೆ. ಎರಡು ಸರ್ಕಾರಗಳ ಅವಧಿಯಲ್ಲಿ ಆಗಿರತಕ್ಕಂಥ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮತ್ತು ಈ ವರದಿಯ ಒಟ್ಟಾರೆ ಸಾರದ ಬಗ್ಗೆ, ಒಟ್ಟಾರೆ ಸಾರಾಂಶದ ಬಗ್ಗೆ ಪ್ರಬಲ ಸಮುದಾಯಗಳು ಎತ್ತಿರ್ತಕ್ಕಂಥ ಅನುಮಾನಗಳು, ಸಂಶಯಗಳಿಗೆ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಕೇವಲ ಇದು ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಹಿಂದಿನ ಬಿಜೆಪಿ ಸರ್ಕಾರ ಒಂದು ಮೂಲ ವರದಿ ಕಳೆದು ವಿಚಾರದ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಂಡಿತ್ತು ಅದು ಕೂಡ ಬಹಿರಂಗ ಆಗ್ತಾ ಇಲ್ಲ. ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವು ಕೂಡ ಆ ಮೂಲ ವರದಿಯ ಸಂಬಂಧಪಟ್ಟ ಯಾವ ನಿರ್ಧಾರಗಳು ತೆಗೆದುಕೊಂಡು ಅಂತಿಮವಾಗಿರ್ತಕ್ಕಂಥ ನಿರ್ಣಯಕ್ಕೆ ಬರಲಾಗಿದೆ ಅನ್ನೋದು ಕೂಡ ಕ್ಲಾರಿಫೈ ಮಾಡ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಅನುಮಾನ ಇದ್ದೇ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಸಬ್ಮಿಟ್ ಮಾಡಿರ್ತಕ್ಕಂಥ ವಿವರಗಳು, ಈ ದತ್ತಾಂಶಗಳು ಏನು ಮತ್ತು ಇದ್ರ ನಿಜವಾದ ದತ್ತಾಂಶಗಳೇ, ಹಿಂದಿನ ವರದಿಯಲ್ಲಿ ಪಡೆದುಕೊಂಡಿರೋ ದತ್ತಾಂಶಗಳೇ, ಹೊಸ ವರದಿ ಅನ್ನೋದ್ರ ಬಗ್ಗೆ ಸಹಜವಾದ ಅನುಮಾನ ಈಗ ಇರತಕ್ಕಂಥದ್ದು. ಭಾವನಾ, ರೈಟ್. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಏನಿದು ಹೋಲ್ ಸ್ಟೋರಿ? ಅಂದ್ರೆ ಕಾಂತರಾಜ್ ಅವರ ಸಹಿ ಇರಲಿಲ್ಲ ಮೂಲ ಪ್ರತಿಯಲ್ಲಿ ಅಂತ ಹೇಳ್ತಾರೆ, ಮೂಲ ಪ್ರತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಯತೀಂದ್ರ ಅವ್ರು ಹೇಳ್ತಾ ಇದ್ದಾರೆ ಅದರ ಡೇಟಾಗಳಿದ್ವು ಅಂತ, ಮತ್ತೊಬ್ಬರು ಹೇಳ್ತಾ ಇದ್ದಾರೆ ಅದರ ಕಾಪಿಗಳಿವೆ, ಜೆರಾಕ್ಸ್ ಕಾಪಿಗಳಿವೆ, ಅದನ್ನ ನೋಡಿ ಡೇಟಾ ಬರೆದಿದ್ದೀವಿ ಅಂತ. ಮೂಲ ಪ್ರತಿಯೇ ಇಲ್ಲದೆ ವರದಿ ತಯಾರಿಸಿದ್ದಾದ್ರೂ ಹೇಗೆ? ಅದನ್ನ ನಂಬೋದಾದ್ರೂ ಹೇಗೆ? ಮತ್ತೆ ಅವರ ಇದನ್ನು ಈ ಮೂಲ ಪ್ರತಿ ಇತ್ತ, ಅದಕ್ಕೆ ಸಹಿ ಹಾಕಲಾಗಿತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರೇ ಸ್ಪಷ್ಟಪಡಿಸ್ಬೇಕಾಗತ್ತೆ.
ಯಾಕಂದರೆ ಕಾಂತರಾಜ್ ಕೊಟ್ಟಿರ್ತಕ್ಕಂಥ ಏನೊಂದು ವರದಿ ಇತ್ತು, ಅದರಲ್ಲಿ ಕಾಂತರಾಜ್ ಅವ್ರದ್ದು ಸಹಿ ಇರಲಿಲ್ಲ, ಮೆಂಬರ್ ಸೆಕ್ರೆಟರಿದು ಸಹಿ ಇರಲಿಲ್ಲ ಅಂತಕ್ಕಂಥದ್ದನ್ನು ಜಯಪ್ರಕಾಶ್ ಹೆಗಡೆ 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲೇ ಸ್ಪಷ್ಟಪಡಿಸಿದರು. ಕಾಂತರಾಜ್ ಆಯೋಗ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಜಯಪ್ರಕಾಶ್ ಹೆಗಡೆ ಅವರು ತೆಗೆದುಕೊಳ್ಳಬೇಕಾದ್ರೆ ಅದಕ್ಕಂದರೆ ದತ್ತಾಂಶಕ್ಕೆ ಏನಾದರೂ ಒಂದು ರೀತಿಯಾಗಿರ್ತಕ್ಕಂಥ ದಾಖಲೆಗಳು, ಎವಿಡೆನ್ಸಸ್ಗಳು, ಸಾಕ್ಷ್ಯಗಳು ಕೂಡ ಬೇಕಾಗ್ತಾವಲ್ಲ. ಯಾವ್ಯಾವ ಹಳ್ಳಿಯಲ್ಲಿ ಯಾವ್ಯಾವ ನಗರಕ್ಕೆ ಹೋಗಿದ್ರಿ, ಎಷ್ಟು ಸರ್ವೆ ಮಾಡಿದ್ರಿ, ಯಾರ ಮನೆಗೆ ಹೋಗಿದ್ರಿ ಅಂತಕ್ಕಂಥದ್ರ ಬಗ್ಗೆ ಡೇಟಾ ಬೇಕಾಗತ್ತೆ. ಇದೊಂದು ಪ್ರೈಮರಿ ಡೇಟಾ ಇಲ್ಲದೆ ನೀವು ಸೆಕೆಂಡ್ರಿ ಡೇಟಾನ ತಯಾರಿ ಮಾಡಲಿಕ್ಕಾಗಲ್ಲ. ಹಾಗಿರುವ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಕೊಟ್ಟಿರ್ತಕ್ಕಂಥ ನೋಡಿ 2-3 ಅಂಶಗಳಿವೆ ಇದರಲ್ಲಿ. ಈಗ ನೀವು ಸಾಮಾಜಿಕ ಆರ್ಥಿಕವಾಗಿರ್ತಕ್ಕಂಥ ವಿಶ್ಲೇಷಣೆಗೆ ನಂಬರ್ಸ್ ಕೊಟ್ಟಿದ್ದಾರೆ. ನಿನ್ನೆ ಶನಿವಾರ ನಮ್ಮೆಲ್ಲ ಸುದ್ದಿ ಕೂಡ ಬ್ರೇಕ್ ಆಯಿತು, ಯಾವ್ಯಾವ ಸಮುದಾಯಕ್ಕೆ 200ರಲ್ಲಿ ಎಷ್ಟು ಮಾರ್ಕ್ಸ್ಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆ. ಆ ಒಂದು ಆರ್ಥಿಕ ವಿಶ್ಲೇಷಣೆ ಬೇರೆ. ಆದರೆ ನೀವು ನ್ಯೂಮರಿಕಲ್ ಕೌಂಟ್ ಏನು ಮಾಡ್ತೀರಿ, ಅದಕ್ಕೆ ಯಾವ ಜಾಗೆಯಲ್ಲಿ ಯಾರ್ಯಾರು ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಪ್ರೈಮರಿ ಡೇಟಾ ಬೇಕಾಗತ್ತೆ. ನಾಳೆ ಅದು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡಿಬೇಕಾದ್ರೆ, ವಿಧಾನಸಭೆಯಲ್ಲಿ ಒಪ್ಪಿಗೆ ಪಡಿಬೇಕಾದ್ರೂ ಕೂಡ ಆ ಡೇಟಾ ಬೇಕಾಗತ್ತೆ. ಈಗ ಮೊನ್ನೆ ಸಂಪುಟ ಸಭೆಯಲ್ಲಿ ಸಚಿವರು ಕೇಳಿರ್ತಕ್ಕಂಥ ಮೊದಲ ಪ್ರಶ್ನೆಯೇ ಹಾಗಿದ್ದಲ್ಲಿ ಆ ಡೇಟಾ ಎಲ್ಲಿದೆ ತೆಗೆದುಕೊಂಡು ಬನ್ನಿ ಅಂತಕ್ಕಂಥದ್ದು. ಈಗ ಆರ್ಥಿಕ ಸರ್ವೇಕ್ಷಣೆಯ ಡೇಟಾ ಬೇರೆ, ನ್ಯೂಮರಿಕಲ್ ಡೇಟಾ ಬೇರೆ ಇದೆ. ಆ ಡೇಟಾಗ ಆಧಾರ ಏನು ಅಂತಕ್ಕಂಥದ್ದು ಕೇಳಿದರೆ ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ಆಯೋಗದತ್ತ ಭಟ್ ಮಾಡಿ ತೋರಿಸ್ತಾರೆ. ಈಗ ಅದನ್ನು ಯತೀಂದ್ರ ಹೇಳಿದರು. ಯತೀಂದ್ರ ಏನು ಸರ್ಕಾರದ ಭಾಗ ಅಲ್ಲ, ಅವರು ಮುಖ್ಯಮಂತ್ರಿಗಳ ಪುತ್ರ ಇರಬಹುದು. ಯತೀಂದ್ರ ಹೇಳಿದರು ಇಲ್ಲ, ಆ ದತ್ತಾಂಶಗಳನ್ನು ತೆಗೆದುಕೊಳ್ಳಿ. ದತ್ತಾಂಶಗಳಿಗೆ ಯಾರದಕ್ಕೆ ಅದನ್ನು ತಯಾರು ಮಾಡಿದ್ಯಾರು, ಅದಕ್ಕೆ ಡೇಟಾ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಸರ್ಕಾರವೇ ಉತ್ತರವನ್ನು ಕೊಡಬೇಕಾಗತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಸೀರಿಯಸ್ ಇಶ್ಯೂ. ನೀವು ಬಿಹಾರದ ಸರ್ವೆಯನ್ನು ನಾನು ನೋಡ್ತಾ ಇದ್ದೆ. 2022ರಲ್ಲಿ ಶುರು ಮಾಡ್ತಾರೆ, 24ರಲ್ಲಿ ಅದು ಮಂಡನೆ ಕೂಡ ಆಗೋಗುತ್ತೆ. ಕರ್ನಾಟಕದಲ್ಲಿ ಹಾಗಾಗಿಲ್ಲ. ನೀವು 2013ರಲ್ಲಿ ಶುರು ಮಾಡಿ 18ರಲ್ಲಿ ಚುನಾವಣೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಮೆಂಬರ್ ಸೆಕ್ರೆಟರಿ ಸಹಿ ಕೂಡ ತೆಗೆದುಕೊಳ್ಳದೆ ಆ ಒಂದು ಸರ್ವೆಯನ್ನು ತೆಗೆದುಕೊಂಡು ಪತ್ರಿಕೆಗಳಿಗೆ ಲೀಕ್ ಮಾಡಿ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ 2 ವರ್ಷಗಳ ಕಾಲ ಸುಮ್ಮನಿದ್ದು, ಈಗ ನಿಮಗೆ ರಾಜಕೀಯಕ್ಕೆ ಬೇಕು, ಡಿ ಕೆ ಶಿವಕುಮಾರ್ ಹತ್ರ ಒಂದು ಅಸ್ತ್ರ ಎಸಿಬೇಕು ಅನ್ನುವ ಏಕೈಕ ಕಾರಣಕ್ಕೆ ತರಾತುರಿಯಲ್ಲಿ ತೆಗೆದುಕೊಂಡು ಬಂದಾಗ ಆ ಡೇಟಾ ಎಲ್ಲಿಂದ ಬಂತು? ಕಾಂತರಾಜ್ ಆಯೋಗದ ವರದಿ ಅಂತಕ್ಕಂಥದ್ದು ನಿಜಕ್ಕೂ ಇತ್ತಾ? ಇಷ್ಟು ಬಾಲಿಶವಾಗಿ ಒಂದು ವಿಷಯನ, ಇಷ್ಟು ಸೀರಿಯಸ್ ವಿಷಯನ ಹ್ಯಾಂಡಲ್ ಮಾಡಬಹುದಾ ಯಾವುದೇ ಸರ್ಕಾರ ಅನ್ನೋದು ನನ್ನ ಪ್ರಶ್ನೆ. ಪ್ರಶಾಂತ್, ಕಾಂತರಾಜ್ ವರದಿ ಮೂಲ ಪ್ರತಿ ಇಲ್ಲ, ಮತ್ತೊಂದು ಹೇಳ್ತಾರೆ ಅದರಲ್ಲಿ ಇವಾಗ ನಿಮ್ಮ ಹತ್ರ ಏನು ಜೆರಾಕ್ಸ್ ಕಾಪಿ ಇದೆ ಅದರಲ್ಲಿ ಸೈನ್ ಕೂಡ ಇಲ್ಲ ಅಂತ. ಆ ಡೇಟಾದ ಮೇಲೆ ಒಂದು ವರದಿಯನ್ನು ತಯಾರಿಸಲಾಗತ್ತೆ, ತರಾತುರಿಯಲ್ಲಿ ಆ ವರದಿಯನ್ನು ಜನಸಾಮಾನ್ಯರ ಕೈಗೆ ಹೋಗಿ ತಲುಪೋ ಹಾಗೆ ಮಾಡಲಾಗತ್ತೆ ಬಿಕಾಸ್ ಆಫ್ ದ ಪೊಲಿಟಿಕಲ್ ವಿಲ್. ಪೊಲಿಟಿಕಲಿ ಏನೋ ಬೇಕು ಅನ್ನೋ ಕಾರಣಕ್ಕೆ ಇಷ್ಟು ತರಾತುರಿಯಲ್ಲಿ ಅದನ್ನ ಮಂಡಿಸಲಾಗುತ್ತೆ. ಒಂದು ವಿಷಯ ಇಷ್ಟು ಬಾಲಿಶವಾಗಿ ಹ್ಯಾಂಡಲ್ ಮಾಡಬಹುದಾ ಅಥವಾ ಇಷ್ಟು ಕೆಟ್ಟ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದಾ? ನೋಡಿ, ಯಾವುದೇ ವಿಷಯವನ್ನ, ಅದು ಜಾತಿಗೆ ಸಂಬಂಧಪಟ್ಟಿರತಕ್ಕಂಥ ವೆರಿ ಸೀರಿಯಸ್. ಒಂದು ಸಮುದಾಯ ಬೆಳಿಬೇಕು ಅಂದ್ರೆ ಇಂತಹ ವರದಿಗಳ ಅವಶ್ಯಕತೆ ಬಹಳ ಇರುತ್ತೆ ಪ್ರಶಾಂತ್. ಯಾವ ಸಮುದಾಯಗಳು ಬೆಳೆದಿಲ್ವೋ ಅವಕ್ಕಿದು ಬೂನು ಆಗಬಹುದು, ವರಾನು ಆಗಬಹುದು, ಅಥವಾ ಶಾಪನೂ ಆಗಬಹುದು. ನೋಡಿ, ಭಾರತದಲ್ಲಿ ಜಾತಿಯ ಯಾವುದೇ ವಿಷಯವನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ವಿತ್ ಕೇರ್ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ಈಗ ನೋಡಿ, ಅಂದರೆ ನಾಳೆ ಅಂತಿಮವಾಗಿ ಕ್ಯಾಬಿನೆಟಿಗೆ ಬರುತ್ತದೆ, ವಿಧಾನಸಭೆಗೆ ಬರುತ್ತೆ ಅಂದ್ಕೋಣ. ಜನರಿಗೊಂದು 3-4 ತಿಂಗಳ ಕಾಲ ಇದನ್ನು ಅವಕಾಶ ಕೊಡಬೇಕಾಗತ್ತೆ. ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಜಾತಿಯ ಸಂಘಟನೆಗಳು ಇದನ್ನು ವೆರಿಫೈ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಹಾಗೆ ಹೇಳ್ತೀನಿ, ಬಿಜಾಪುರ ಜಿಲ್ಲೆಯಲ್ಲಿ ಕುಡು ಒಕ್ಕಲಿಗರ ಸಂಖ್ಯೆ, ಈಗ ಎಂ ಬಿ ಪಾಟೀಲ್ ಕುಡು ಒಕ್ಕಲಿಗರ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನೇ ನೀವು ದಾಖಲಿಸಿರ್ತೀರಿ. ನಾಳೆ ಅಂದರೆ ಆ ವರದಿ ಹೇಗಿರಬೇಕು ಅಂತಕ್ಕಂಥದ್ದು ಜನ ಹೆಜಾರ್ಡ್ ಆಗಿ ವರದಿ ಇದ್ದರೆ ಅದಕ್ಕೇನು ಅರ್ಥ ಇಲ್ಲ. ಜನ ಏನು ಬಯಸ್ತಾರೆ, ವಿಜಯಪುರ ಜಿಲ್ಲೆಯಲ್ಲಿ ಕುಡು ಒಕ್ಕಲಿಗರ ಸಂಖ್ಯೆ ಎಷ್ಟು, ನೀವು ಅದನ್ನು ಡೇಟಾ ಸಂಗ್ರಹ ಮಾಡಿದ್ದರ ಬಗ್ಗೆ ನಿಮ್ಮ ಬಳಿ ದಾಖಲೆಗಳೇನಿವೆ. ನೀವು ಯಾವುದೇ ಪ್ರಶ್ನೆ ಜನ ಕೇಳಿದರೂ ಕೂಡ, ಈಗ ನೀವು ಸರ್ಕಾರದಲ್ಲಿ ಸಚಿವರು ನಿಮ್ಮದೇ ಪಾರ್ಟಿಯವರು, ನಾಳೆ ಹೈಕಮಾಂಡ್ ಏನು ಹೇಳುತ್ತೆ ಅದು ನಡೆಯುತ್ತೆ. ಆದರೆ ಜನ ಸಂದೇಹಗಳನ್ನು ವ್ಯಕ್ತಪಡಿಸುವಾಗ, ಅನುಮಾನಗಳನ್ನು ವ್ಯಕ್ತಪಡಿಸುವಾಗ ನಿಮ್ಮ ಬಳಿ ಡೇಟಾ ಉಂಟಾ? ಅಲ್ಲ, ಈಗ ಮೂಲ ಪ್ರತಿ ಇಲ್ಲದೆ ಇರೋ ಈ ವರದಿಯ ಫ್ಯೂಚರ್ ಆದ್ರೂ ಏನು, ಭವಿಷ್ಯ ಏನಿದ್ರದ್ದು? ನೋಡಿ, ಮೂಲ ಪ್ರತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಈಗ ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಏನಾಯಿತು, ಅವ್ರು ಕೇಳಿದ್ರು ನೀವು ನ್ಯೂಮರಿಕಲ್ ನಂಬರ್ ಹೇಳ್ತಾ ಇದ್ದೀರಿ, ಅದಕ್ಕೆ ಡೇಟಾ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಡೇಟಾ ನಾವು ಒದಗಿಸ್ತೀವಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ 2ನೇ ತಾರೀಕಿಗೆ ಆ ಕ್ಯಾಬಿನೆಟ್ ಸಭೆಯನ್ನು ಮುಂದೂಡಿದ್ದಾರೆ.
ಹೀಗಾಗಿ ಮೂಲ ಪ್ರತಿ ಇತ್ತ, ಸಹಿ ಹಾಕಲಾಗಿತ್ತ, ಅವರು ಏನನ್ನು ಕೊಟ್ಟರು, ಎಲ್ಲಿ ಉಳಿದಿತ್ತು, ಯಾವ ಕಂಪ್ಯೂಟ್ರಲ್ಲಿ ಅದಿತ್ತು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರವೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ನಾವು ಏನೇ ಹೇಳಿದರೂ ಕೂಡ ಇಟ್ ವಿಲ್ ಬಿ ಬಿಟಿಂಗ್ ಅರೌಂಡ್ ದ ಬುಷ್. ರೈಟ್. ಅಂತಿಮವಾಗಿ ಸರ್ಕಾರದ ಕಡೆಯಿಂದ, ಮುಖ್ಯಮಂತ್ರಿಗಳ ಕಡೆಯಿಂದ, ರಿಸ್ಪೆಕ್ಟಿವ್ ಇಲಾಖೆ ಕಡೆಯಿಂದ ಮತ್ತು ಜಯಪ್ರಕಾಶ್ ಹೆಗಡೆ ಅವರ ಕಡೆಯಿಂದಲೇ ಈ ಸ್ಪಷ್ಟೀಕರಣವನ್ನು ತೆಗೆದುಕೊಳ್ಬೇಕಾಗತ್ತೆ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.